ಇಡೀ ಕುಟುಂಬ ಬೇಸಾಯಕ್ಕೆ ನೀವು ಗೊತ್ತಿರಬೇಕು. ಮಕ್ಕಳು, ಮರಿ, ತಾಯಿ, ತಂದೆ ಎಲ್ಲ ಹೋಗ್ತಾರೆ ಬೇಸಾಯಕ್ಕೆ. ಇಡೀ ಕುಟುಂಬಕ್ಕೆ ಕೆಲಸ ಕೈ ತುಂಬ ಇರ್ತದೆ. ಹಾಗಾಗಿ ಅವರು ಬೀದಿಗೆ ಬರುವ ಇನ್ನಿಲ್ಲದ ಅಭ್ಯಾಸಗಳಿಗೆ ಒಳಗಾಗುವಂಥ ಪ್ರಶ್ನೆ ಇರೋದಿಲ್ಲ. ಬೇಸಾಯ ಮಾಡ್ತಾ ಇದ್ದಾಗ ಬೇಸಾಯವನ್ನು ಬಿಟ್ಟರೆ ಆ ಮನುಷ್ಯ ಮೂರ ಬಟ್ಟೆ ಆಗ್ತದೆ ಅವನ ಬದುಕು, ಬೀದಿಗೆ ಬಂದೇ ತೀರ್ತಾನೆ. ಹಾಗಾಗಿ ನಾವು ರೈತರ ಆಶಯ ಇವತ್ತು ಅಲ್ಲಿ ಹೆಚ್ಚು ಜನ 80-85ಕ್ಕೂ ಹೆಚ್ಚು ಜನ ಭೂಮಿಯನ್ನು ಕೊಡಲಿಕ್ಕೆ ತಯಾರಿಲ್ಲ. ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಹಾಗಾದ್ರೆ ರೈತರಿಗೆ ಒಪ್ಪಿಗೆಯನ್ನು ಪಡೆದು ಮುಂದುವರಿಯಿರಿ. ಸಂಪಾದಕೀಯ ಇದು. ರೈತರು ಒಪ್ಪಿಗೆಯನ್ನು ಪಡೆದು ನೀವು ಮುಂದುವರಿಯೋದಾದರೆ ನಾವು ಹೇಳಿದ್ದಲ್ಲ, ಅವರು ವಿಶ್ಲೇಷಣೆ ಮಾಡಿ ಬರೆದಿರ್ತಕ್ಕಂಥ ಸತ್ಯ ಶೋಧನಾ ವರದಿ. ನೀವು ರೈತರ ಒಪ್ಪಿಗೆಯನ್ನು ಲಿಖಿತವಾಗಿ ಪಡೆದು ಮುಂದುವರಿಯಿರಿ, ನಮ್ಮ ಆತಂಕ ಇಲ್ಲ. ಆದರೆ ಇವತ್ತು ರೈತನ ಆಶಯ ಏನಿದೆ, ಅವನ ಅಭಿಲಾಷೆ ಏನಿದೆ, ನಮ್ಮ ಭೂಮಿಯನ್ನು ನಮಗೆ ಉಳಿಸ್ಕೊಡಿ ಸ್ವಾಮಿ. ನಾವು ಆ ಭೂಮಿಯಿಂದ ಬದುಕು ಕಟ್ಕೊಂಡಿದ್ದೇವೆ, ಭವಿಷ್ಯ ಕಟ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಯಾವ ಕಾರಣಕ್ಕೂ ನೀವು ತೊಂದರೆ ಕೊಡಬೇಡಿ ಅಂಥೇಳಿ. ಇಂಥ ವಿಚಾರದಲ್ಲಿ ಬಾಲಕೃಷ್ಣ ಅಂತವರು, ಲಕ್ಷ್ಮಣ್ ಅಂತವರು ಲಘುವಾಗಿ ಮಾತನಾಡುವುದನ್ನು ನಾವು ಪೂರ್ಣವಾಗಿ ತಿರಸ್ಕರಿಸ್ತೇವೆ. ಈ ರೀತಿಯ ಲಘುವಾದ ಮಾತುಗಳನ್ನು ಒಬ್ಬ ಜವಾಬ್ದಾರಿ ಮನುಷ್ಯರ ಬಗ್ಗೆ ಕೇಂದ್ರ ಸಚಿವರಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರ ಪರ ನಿಂತಂಥವರು, 1 ಅಲ್ಲ 2 ಅಲ್ಲ 3 ಬಾರಿ ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಸ್ವಾಮಿಯವ್ರ ಬಗ್ಗೆ ಇಂಥ ಮಾತುಗಳನ್ನ ಆಡ್ತಿರಲ್ಲ ಸ್ವಾಮಿ. ನೀವು ಯಾವ ನಾಲಿಗೆಯಿಂದ ಮಾತುಗಳು ನಿಮ್ಮನ್ನು ಆಡ್ತೀರಿ ಅಂಥ ಎಲ್ಲ ಮಾತುಗಳನ್ನು ತಿರಸ್ಕಾರ ಮಾಡ್ತೇನೆ. ಮುಂದೆ ನಮ್ಮ ವಕ್ತಾರರು, ಆ ಭಾಗದಿಂದ ಬಂದಂಥ ವಕೀಲರು ಆದಂಥ ಮತ್ತು ಇವತ್ತು ಬಹುಪಾಲು ಜನ ಇವ್ರ ಮೂಲಕವೇ ದಾವೆಗಳನ್ನು ಹೈಕೋರ್ಟ್ನಲ್ಲಿ ಹೂಡಿಸಿದ್ದಾರೆ. ಪ್ರದೀಪ್ ಕುಮಾರ್ ಅವರು ತಮ್ಮ ಕುರಿತು ಮಾತನಾಡ್ತಾರೆ. ಇಡೀ ಕುಟುಂಬ ಬೇಸಾಯಕ್ಕೆ ನೀವು ಗೊತ್ತಿರಬೇಕು. ಮಕ್ಕಳು, ಮರಿ, ತಾಯಿ, ತಂದೆ ಎಲ್ಲ ಹೋಗ್ತಾರೆ ಬೇಸಾಯಕ್ಕೆ. ಇಡೀ ಕುಟುಂಬಕ್ಕೆ ಕೆಲಸ ಕೈ ತುಂಬ ಇರ್ತದೆ. ಹಾಗಾಗಿ ಅವರು ಬೀದಿಗೆ ಬರುವ ಇನ್ನಿಲ್ಲದ ಅಭ್ಯಾಸಗಳಿಗೆ ಒಳಗಾಗುವಂಥ ಪ್ರಶ್ನೆ ಇರೋದಿಲ್ಲ. ಬೇಸಾಯ ಮಾಡ್ತಾ ಇದ್ದಾಗ ಬೇಸಾಯವನ್ನು ಬಿಟ್ಟರೆ ಆ ಮನುಷ್ಯ ಮೂರ ಬಟ್ಟೆ ಆಗ್ತದೆ ಅವನ ಬದುಕು, ಬೀದಿಗೆ ಬಂದೇ ತೀರ್ತಾನೆ. ಹಾಗಾಗಿ ನಾವು ರೈತರ ಆಶಯ ಇವತ್ತು ಅಲ್ಲಿ ಹೆಚ್ಚು ಜನ 80-85ಕ್ಕೂ ಹೆಚ್ಚು ಜನ ಭೂಮಿಯನ್ನು ಕೊಡಲಿಕ್ಕೆ ತಯಾರಿಲ್ಲ. ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಹಾಗಾದ್ರೆ ರೈತರಿಗೆ ಒಪ್ಪಿಗೆಯನ್ನು ಪಡೆದು ಮುಂದುವರಿಯಿರಿ. ಸಂಪಾದಕೀಯ ಇದು. ರೈತರು ಒಪ್ಪಿಗೆಯನ್ನು ಪಡೆದು ನೀವು ಮುಂದುವರಿಯೋದಾದರೆ ನಾವು ಹೇಳಿದ್ದಲ್ಲ, ಅವರು ವಿಶ್ಲೇಷಣೆ ಮಾಡಿ ಬರೆದಿರ್ತಕ್ಕಂಥ ಸತ್ಯ ಶೋಧನಾ ವರದಿ. ನೀವು ರೈತರ ಒಪ್ಪಿಗೆಯನ್ನು ಲಿಖಿತವಾಗಿ ಪಡೆದು ಮುಂದುವರಿಯಿರಿ, ನಮ್ಮ ಆತಂಕ ಇಲ್ಲ. ಆದರೆ ಇವತ್ತು ರೈತನ ಆಶಯ ಏನಿದೆ, ಅವನ ಅಭಿಲಾಷೆ ಏನಿದೆ, ನಮ್ಮ ಭೂಮಿಯನ್ನು ನಮಗೆ ಉಳಿಸ್ಕೊಡಿ ಸ್ವಾಮಿ. ನಾವು ಆ ಭೂಮಿಯಿಂದ ಬದುಕು ಕಟ್ಕೊಂಡಿದ್ದೇವೆ, ಭವಿಷ್ಯ ಕಟ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಯಾವ ಕಾರಣಕ್ಕೂ ನೀವು ತೊಂದರೆ ಕೊಡಬೇಡಿ ಅಂಥೇಳಿ. ಇಂಥ ವಿಚಾರದಲ್ಲಿ ಬಾಲಕೃಷ್ಣ ಅಂತವರು, ಲಕ್ಷ್ಮಣ್ ಅಂತವರು ಲಘುವಾಗಿ ಮಾತನಾಡುವುದನ್ನು ನಾವು ಪೂರ್ಣವಾಗಿ ತಿರಸ್ಕರಿಸ್ತೇವೆ. ಈ ರೀತಿಯ ಲಘುವಾದ ಮಾತುಗಳನ್ನು ಒಬ್ಬ ಜವಾಬ್ದಾರಿ ಮನುಷ್ಯರ ಬಗ್ಗೆ ಕೇಂದ್ರ ಸಚಿವರಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರ ಪರ ನಿಂತಂಥವರು, 1 ಅಲ್ಲ 2 ಅಲ್ಲ 3 ಬಾರಿ ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಸ್ವಾಮಿಯವ್ರ ಬಗ್ಗೆ ಇಂಥ ಮಾತುಗಳನ್ನ ಆಡ್ತಿರಲ್ಲ ಸ್ವಾಮಿ. ನೀವು ಯಾವ ನಾಲಿಗೆಯಿಂದ ಮಾತುಗಳು ನಿಮ್ಮನ್ನು ಆಡ್ತೀರಿ ಅಂಥ ಎಲ್ಲ ಮಾತುಗಳನ್ನು ತಿರಸ್ಕಾರ ಮಾಡ್ತೇನೆ. ಮುಂದೆ ನಮ್ಮ ವಕ್ತಾರರು, ಆ ಭಾಗದಿಂದ ಬಂದಂಥ ವಕೀಲರು ಆದಂಥ ಮತ್ತು ಇವತ್ತು ಬಹುಪಾಲು ಜನ ಇವ್ರ ಮೂಲಕವೇ ದಾವೆಗಳನ್ನು ಹೈಕೋರ್ಟ್ನಲ್ಲಿ ಹೂಡಿಸಿದ್ದಾರೆ. ಪ್ರದೀಪ್ ಕುಮಾರ್ ಅವರು ತಮ್ಮ ಕುರಿತು ಮಾತನಾಡ್ತಾರೆ.